ನೋಡಿ ಸ್ನೇಹಿತರೆ, ಈ ಹಣ್ಣು ಹುಟ್ಟುವಾಗ ಸುತ್ತಲೂ ಮುಳ್ಳಿನ ಭದ್ರಕೋಟೆಯನ್ನು ಇಟ್ಕೊಂಡೇ ಹುಟ್ಟುತ್ತೆ. ಹಾಗಾಗಿ ಇದಕ್ಕೆ ಮುಳ್ಳಣ್ಣು ಅಂತ ಕರೀತಾರೆ. ಇದು ಮಾರ್ಕೆಟಲ್ಲಿ ತುಂಬಾ ಅಪರೂಪ ಸಿಗತ್ತೆ, ಆದರೆ ನೋಡಲು ತುಂಬಾ ಅಪರೂಪ ಆಗಿರುತ್ತೆ. ಹಾಗೆ ಇದು ತೆಗೆಯುವುದು ತುಂಬಾ ಕಷ್ಟ ಆಗುತ್ತೆ. ನೋಡ್ಲಿಕ್ಕೆ ಇಷ್ಟೇ ಸಣ್ಣ ಹಣ್ಣು ನೋಡಿ ಈ ತರ ಇರುತ್ತೆ. ಆ ಮುಳ್ಳು ಎಲ್ಲ ಕಡೆ ಮುಳ್ಳು ಇರುತ್ತೆ, ಸ್ವಲ್ಪ ಜಾಗ್ರತೆಯಿಂದ ತೆಗಿಬೇಕಾಗತ್ತೆ. ಇದರ ಮುಳ್ಳು ಬಟ್ಟೆಗೆ ಏನಾದರೂ ತಾಗಿದ್ರೆ ಬಟ್ಟೆ ಹಾಳಾಗುವ ಚಾನ್ಸಸ್ ಇರುತ್ತೆ. ಹಾಗೆ ಕೈಗೆ ಏನಾದರೂ ತಾಗಿದ್ರೆ ರಕ್ತ ಬರುವ ಚಾನ್ಸಸ್ ಇರುತ್ತೆ. ಹಾಗೆ ಸ್ವಲ್ಪ ನಿಧಾನವಾಗಿ ಜಾಗ್ರತೆಯಿಂದ ಪೇಷನ್ಸ್ ಬೇಕಾಗುತ್ತೆ. ಇದನ್ನು ತೆಗಿಬೇಕಾದ್ರೆ ತುಂಬ ಫಾಸ್ಟಾಗಿ ತೆಗಿಲಿಕ್ಕೆ ಆಗೋದಿಲ್ಲ. ನೋಡಿ ಈ ಥರ ತೆಗಿಬೇಕಾಗತ್ತೆ. ತುಂಬ ಹಣ್ಣಾಗಿರುವಂಥದ್ದು ತೆಗೆದ್ರೆ ರುಚಿ ಇರುತ್ತೆ. ಸ್ವಲ್ಪ ಎಳ್ತಿರುವಂಥದ್ದು ತೆಗೆದ್ರೆ ಸ್ವಲ್ಪ ಅದು ಒಗ್ರು ಥರ ಇರುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ. ಹಾಗಾಗಿ ಹದವಾಗಿ ಬೆಳೆದಿರುವಂಥದ್ದು ತೆಗಿಬೇಕಾಗತ್ತೆ. ನೋಡಿ ಇದೆಲ್ಲ ಚೆನ್ನಾಗಿ ಬೆಳೆದಿರುವಂಥದ್ದು, ಆದರೆ ಇದನ್ನು ಜಾಸ್ತಿ ದಿವಸ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಬೇಗನೆ ಹಾಳಾಗುತ್ತೆ. ನೀವು ಬೆಳಿಗ್ಗೆ ತೆಗ್ದಿದ್ದೀರಂತ ಇಟ್ಟರೆ ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ತಿನ್ನಬೇಕಾಗುತ್ತೆ. ನಂತರ ಹೋಗ್ತಾ ಹೋಗ್ತಾ ಇದು ಬಣ್ಣ ಚೇಂಜ್ ಆಗುತ್ತೆ. ಹಾಗೆ ತಿನ್ನಲು ಅಷ್ಟು ಒಳ್ಳೆಯದಾಗಿರೋದಿಲ್ಲ. ಹಾಗಾಗಿ ಫ್ರೆಶ್ ತೆಗೆದಾಗನೇ ತಿಂದರೆ ತುಂಬ ಒಳ್ಳೆ ರುಚಿ ಇರುತ್ತೆ. ಇದರ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ನೀವು ಪೇಡ ತಿಂದಿರ್ತೀರಲ್ಲ, ಪೇಡ ಧಾರವಾಡದಲ್ಲಿ ಫೇಮಸ್ ಇದೆ ನೋಡಿ, ಆ ಪೇಡದ ಫೀಲ್ ಆಗುತ್ತೆ. ಬಟ್ ರುಚಿ ನನಗೆ ಯಾವ ಥರ ಹೇಳಬೇಕಂತ ಗೊತ್ತಾಗೋದಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ಅದರ ರುಚಿ ಯಾವ ಥರ ಇರುತ್ತೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ಇದು ಸೀಸನ್ ಯಾವಾಗ ಅಂತ ಹೇಳಿದರೆ ಮಾರ್ಚಿಂದ ಜೂನ್, ಮಳೆಗಾಲ ತನಕ, ಅಂದರೆ ಮಳೆಗಾಲ ಏನು ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿ ತನಕ ಇರುತ್ತೆ. ನಂತರ ಇದು ಸೀಸನ್ ಮುಗ್ದಿರುತ್ತೆ. ವರ್ಷದಲ್ಲಿ ಒಂದು 3 ರಿಂದ 4 ತಿಂಗಳಷ್ಟೇ, ಅಂದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಫುಲ್ ಇರೋದಿಲ್ಲ, ಒಂದು 10 ರಿಂದ 15 ದಿವಸ ಇರುತ್ತೆ. ತುಂಬ ಅಪರೂಪ. ಹಾಗಾಗಿ ನಿಮಗೆ ಸಿಕ್ಕಿದ್ರೆ ಖಂಡಿತವಾಗಿ ಬಿಡಬೇಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಇದರ ರೀಲ್ಸ್ ಮಾಡಿದ್ದೆ, ತುಂಬ ಜನ ಕಮೆಂಟ್ ಮಾಡಿದರು ನನಗೆ ಕಳಿಸಿ ಕೊಡಿ ಅಂತ ಹೇಳಿ. ಯಾಕಂತ ಹೇಳಿದರೆ ತುಂಬ ಅಪರೂಪವಾದ ಹಣ್ಣು ಇದು. ನೀವು ದುಡ್ಡು ಕೊಡ್ತೀರಾ ಅಂತ ಹೇಳಿದರೆ ಸಂತೆಯಲ್ಲೂ ಸಿಗೋದಿಲ್ಲ, ಮಾರ್ಕೆಟಲ್ಲೂ ಸಿಗೋದಿಲ್ಲ, ತುಂಬ ಅಪರೂಪ ನೋಡಲಿಕ್ಕೆ. ಹಾಗಾಗಿ ಇದು ತುಂಬ ಜಾಸ್ತಿ ದಿವಸನೂ ಇರೋದಿಲ್ಲ. ಹಾಗಾಗಿ ಇದು ನೋಡಲಿಕ್ಕೆ ಕೂಡ ಅಪರೂಪ. ನನಗೆ ತುಂಬ ಬೇಜಾರಾಗ್ತಿತ್ತು. ಯಾಕಂತ ಹೇಳಿದರೆ ಎಷ್ಟೋ ಜನ ಕೇಳಿದ್ರು ಅವರಿಗೆ ಕಳಿಸಿಕೊಡ್ಲಿಕ್ಕೆ ಆಗ್ತಾಯಿಲ್ಲ ಅಂಥೇಳಿ. ಬೇರೆ ಹಣ್ಣಾದರೆ ಕಳಿಸಿಕೊಡ್ಬೋದು, ಆದರೆ ಇದು ಕಳಿಸಿಕೊಡ್ಲಿಕ್ಕೆ ತುಂಬ ಕಷ್ಟ. ಯಾಕಂತ ಹೇಳಿದರೆ ನಾನು ಆವಾಗಲೇ ಹೇಳಿದ್ದೆ, ನಾನು ನಿಮಗೆ ಬೆಳಿಗ್ಗೆ ತೆಗೆದಿದ್ದ ಹಣ್ಣು ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ತಿನ್ನಬೇಕಾಗುತ್ತೆ. ಇಲ್ಲಾಂದ್ರೆ ಹೋಗ್ತಾ ಹೋಗ್ತಾ ಅದು ಅದರ ಕಲರ್ ಚೇಂಜ್ ಆಗುತ್ತೆ. ಹಾಗೆ ತಿನ್ನಲು ಅಷ್ಟು ರುಚಿಯಾಗಿರೋದಿಲ್ಲ. ನೋಡಿ ಎಷ್ಟು ಮುಳ್ಳಿದೆ ಅಂತ ಹೇಳಿದರೆ. ಇದು KG ಲೆಕ್ಕದಲ್ಲಿ ಮಾರುವುದಿಲ್ಲ, ಇದು ಸಿದ್ದಿ ಅಥವಾ ಸೇರ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಮಾರುವಂಥದ್ದು. ನೋಡಿ ಯಾವುದೇ ರೀತಿ ತೆಗಿತಿದ್ದಂತ ಸ್ವಲ್ಪ ಜಾಗ್ರತೆ ಬೇಕಾಗತ್ತೆ. ಸ್ವಲ್ಪ ಅಲ್ಲ, ತುಂಬಾ ಜಾಗ್ರತೆ ಬೇಕಾಗತ್ತೆ. ಈ ರೀತಿ ಇರುತ್ತೆ ನೋಡಿ. ಇದಕ್ಕೆ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ. ನೀವು ನಾಮಡ್ ಡಿಸ್ಕವರಿ ಅಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ನೋಡಿ, ಅದರಲ್ಲಿ ಬೇಕಾದ್ರೆ ಚೆಕ್ ಮಾಡಿ. ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ. ಆ ಹೆಸರಿನ, ಅಂದರೆ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ. ಮಂಗಳೂರಿನಲ್ಲಿ ಒಂದು ಹೆಸರಿಂದ ಕರೆದ್ರೆ, ನೀವು ಶಿವಮೊಗ್ಗದಲ್ಲಿ ಬೇರೆಯೇ ಹೆಸರು ಇರುತ್ತೆ. ಹಾಗೆ ಮಡಿಕೇರಿಯಲ್ಲಿ ಬೇರೆಯೇ ಹೆಸರು ಇರುತ್ತೆ. ಅದರಲ್ಲೂ ತುಳು ಹೆಸರು ಬೇರೆ, ಕೊಂಕಣಿಯಲ್ಲೂ ಬೇರೆ ರೀತಿ ಕರೀತಾರೆ. ಕೇವಲ ಕರ್ನಾಟಕ ಒಂದರಲ್ಲೇ ಎಷ್ಟೊಂದು ಹೆಸರಿದೆ ಗೊತ್ತಾ ಇದಕ್ಕೆ. ನೋಡಿ ಇದರ ಬೀಜ ಈ ರೀತಿ ಇರುತ್ತೆ. ಅದು ಕಪ್ಪು ಮಚ್ಚೆ ಅಲ್ಲ, ಆ ಕಡೆ ಇದೆ ನೋಡಿ, ಅದು ಬೀಜ. ನಿಮಗೆ ಹಣ್ಣು ಜಾಸ್ತಿ ತಿನ್ಲಿಕ್ಕೆ ಸಿಗಲ್ಲ. ಯಾಕಂತ ಹೇಳಿದ್ರೆ ಬೀಜನೇ ಸ್ವಲ್ಪ ದೊಡ್ಡದಿರುತ್ತೆ. ನೋಡಿ ಎಷ್ಟು ಮುಳ್ಳಿದೆ ನೋಡಿ. ಇದರದ್ದು ವ್ಯವಸಾಯ ಮಾಡೋದು ತುಂಬ ಕಡಿಮೆ. ಹೀಗೆ ಕಾಡಿನಲ್ಲಿ ಸಿಗತ್ತೆ ನಿಮಗೆ, ವ್ಯವಸಾಯ ಅಥವಾ ಕೃಷಿ ಅಂತ ಹೇಳ್ತಾರಲ್ಲ, ಆ ರೀತಿ ಬೆಳೆಸೋದು ತುಂಬ ಅಂದರೆ ತುಂಬ ಕಡಿಮೆ. ಯಾಕಂತ ಹೇಳಿದ್ರೆ ಇದು ಜಾಸ್ತಿ ದಿವಸನೂ ಉಳಿಯಲ್ಲ, ಮತ್ತು ಮಾರ್ಕೆಟಿಗೂ ಅಷ್ಟು ರೀಚ್ ಆಗೋದಿಲ್ಲ ಇದು. ಹಾಗಾಗಿ ಮತ್ತು ಪ್ರೈಸ್ ಕೂಡ ನಿಮಗೆ ಹೇಳುವಷ್ಟು ಸಿಗಲ್ಲ, ಆಯಿತಾ. ತುಂಬ ಅಪರೂಪ ಇದು. ಇಷ್ಟೇ ಸಣ್ಣದಿರುತ್ತೆ, ರೌಂಡ್ ನೋಡಿ. ನಿಮ್ಗೆ ಏನಾದರೂ ಬೇಕಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಸೀಸನ್ ಮುಗಿತಾ ಬಂತು. ಮಳೆಗಾಲಕ್ಕಿಂತ ಮುಂಚೆ ತಿಂದರೆ ಒಳ್ಳೆಯದು. ಅಂದರೆ ಸ್ವಲ್ಪ ನೀರು ಬಿದ್ದಾಗ ಅದು ನೀರಿನ ಅಂಶ ಸ್ವಲ್ಪ ಹೇಳ್ಕೊಂಡು ಅದರದ್ದು ಟೇಸ್ಟೇ ಹೋಗಿರುತ್ತೆ.